ಜೈ ಶ್ರೀರಾಮ್ ಫ್ರೆಂಡ್ಸ್. ಇವತ್ತಿನ ಕೆಲಸ ಏನುಂಟು, ಶೆಡ್ ತೊಳಿಬೇಕು. ಶೆಡ್ ತೊಳಿಯೋಕ್ಕೆ ಮನೆಯಿಂದ ಹೋಗ್ತಾ ಇದ್ದೀನಿ. ನಿನ್ನೆ ತುಂಬ ಪ್ರಯತ್ನಪಟ್ಟೆ, ಆಗಲಿಲ್ಲ ಶೆಡ್ ತೊಳಿಯೋಕ್ಕೆ. ಅದಕ್ಕೆ ಶಿರಾಕ್ಕೆ ಹೋಗ್ತಾ ಇದ್ದೀವಿ. ಶಿರಾದಲ್ಲಿ ಒಂದು ಮಿಷಿನ್ ತೊಗೊಂಡು ಬರೋಣ ಹೊಸ್ದಾಗಿ. ಹಳೇದು ತುಂಬ ಪ್ರಾಬ್ಲಮ್ ಕೊಟ್ಬಿಟ್ಟಿತ್ತು. ಹಂಗಾಗಿ ಹೊಸದೊಂದು ಎತ್ಕೊಂಬರೋಣ, ನಮ್ಮ ಅಣ್ಣ ಕೊಡಿಸ್ತೀನಿ ಅಂತ ಹೇಳಿಬಿಟ್ರು. ನೋಡ್ಕೊಂಡು ಒಳ್ಳೆ ಮಿಷಿನ್ ತಗೋಬೇಕು ಅಂತ ನಾನು, ನಮ್ಮ ಬ್ರದರು, ಇನ್ನೊಬ್ಬ ನಮ್ಮ ಫ್ರೆಂಡು ಮೂವರು ಹೋದ್ವಿ ಕಾರ್ ಎತ್ಕೊಂಡು. ಅಲ್ಲಿ ಒಂದು ಅಂಗಡಿಲಿ ಸಿಕ್ತು, ಚೆನ್ನಾಗಿತ್ತು. 3,800 ರೂಪಾಯಿ ಆಯಿತು ಹೊಸ ಮಿಷಿನ್ನು. ಮತ್ತು ಒಂದು ಹಳೇದು ಸಖತ್ ಪರದಾಡಿ ಸಾಕಾಗಿ ಹೊಸ ಮಿಷಿನ್ ಒಂದು ತಗೊಂಬಂದ್ವಿ. ಆ್ಯಕ್ಚುಲಿ ತಗೊಂಬಂದ್ಮೇಲೆ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ತಂದಿಕ್ಕೊಂಡು ತಿರುಗಾ ಚೆಕ್ ಮಾಡೋ ಅಷ್ಟೊತ್ತಿಗೆ ಮನೆ ಹತ್ರ ಬಂದು ಸ್ಟಾರ್ಟ್ ಮಾಡಿದ್ವಿ. ಮನೆ ಹತ್ರ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ, ಪ್ರೆಷರ್ ಬರುತ್ತೆ, ಸೈಡಲ್ಲಿ ವಾಲಲ್ಲಿ ನೀರು ಹೊರಟೋಗ್ಬಿಡುತ್ತೆ. ನಿನ್ನೆ 6 ಗಂಟೆಯಿಂದ ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ ಕೆಲಸ. ತಿರ್ಗಾ ಬೆಳಿಗ್ಗೆ ಹೊಸ ಮಿಷಿನ್ ತೊಗೊಂಬಂದ್ರು, ತಿರ್ಗಾ ಆಗಲಿಲ್ಲ ಶೆಡ್ ತೊಳೆಯೋಕ್ಕೆ. ಮತ್ತೆ ಅದನ್ನೇನೋ ರೆಡಿ ಮಾಡಿ ಕೆಳಗಡೆ ಲೀಕ್ ಆಗಿಬಿಡೋದು, ಅದು ಇದೇ ಕಟ್ಟಾಗ್ಬಿಟ್ಟಿತ್ತು ಫುಲ್ಲು. ಮತ್ತು ಶಿರಾಕ್ಕೆ ಹೋಗ್ಬೇಕಾಗಿ ಪರಿಸ್ಥಿತಿ ಬಂತು ನಮಗೆ. ಎಲ್ಲ ಸಿಗೋದೆಲ್ಲ ಅಲ್ಲಿ ನಿಯರ್ ಶಿರಾದಲ್ಲೇ ಎಲ್ಲ ಸಿಗೋದು. ಪಂಪಲ್ಲೂ ನೀರು ಬರುತ್ತೆ, ಇದರಲ್ಲೂ ನೀರು ಬರುತ್ತೆ. ಹಂಗಾಗ್ಬಿಟ್ಟು ಪ್ರಾಬ್ಲಮ್ ಆಗಿತ್ತು. ತಿರ್ಗಾ ಏನೇನೋ ಕೆಲಸ ಮಾಡ್ಕೊಂಡು ಅದನ್ನು ರೆಡಿ ಮಾಡಿ ಎಷ್ಟು ಬೇರೆ ವಾಷರ್ಸ್ ಎಲ್ಲ ಹಾಕಿವಿ. ನಮ್ಮ ಹತ್ರ ಇನ್ನೊಂದೆರಡು ಪಂಪ್ ಸೆಟ್ ಇತ್ತು, ಅವೆಲ್ಲ ಬಿಚ್ಚಕ್ಕೆ ಟ್ರೈ ಮಾಡಿದ್ರು. ಅದೇನು ಬಿಚ್ಚಿ ರೆಡಿ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಟ್ರೈ ಮಾಡಿದ್ಮೇಲೆ ಅದೇನೂ ಬಿಚ್ಚೋಕ್ಕಾಗಲಿಲ್ಲ. ಮತ್ತು ಪಂಪ್ ಇದ್ರ ಮುಂದೆಗಡೆ ಗನ್ ಚೇಂಜ್ ಮಾಡಿ ನೋಡೋಣ ಅಂತ ಹೋದ್ವಿ. ಆ ಗನ್ನು ಬಿಚ್ಚಿಬಿಟ್ಟು ಎಲ್ಲ ಚೇಂಜ್ ಮಾಡಿ ವಾಷರೆಲ್ಲ ಬೇರೆದು ಹಾಕಿದ್ವಿ. ಗನ್ ಬಿಚ್ಚಿ ಚೇಂಜ್ ಮಾಡಿದ್ರೂ ಏನು ವರ್ಕೌಟ್ ಆಗಲೇ ಇಲ್ಲ. ಅದು ಬಿಚ್ಚೆಲ್ಲ ರೆಡಿ ಮಾಡೀವಿ. ನೋಡ್ತಾ ಇರ್ಬೋದು, ಪ್ರೆಷರ್ ವಾಷರಲ್ಲಿ ಲೀಕ್ ಆಗುತ್ತೆ. ಇಲ್ಲೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಬರೋಲ್ಲ, ಕೇನ್ ಕಸ ಇರುತ್ತೆ, ಹೋಗೋದೇ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ನ ಮತ್ತೆ ಶಿರಾಕ್ಕೆ ಹೋಗ್ಬಿಟ್ಟು ತಗೊಂಬರೋಗಂತ ಕಳಿಸಿ, ನನಗೊಂದು ಸ್ಪ್ರಿಂಕ್ಲರ್ ಬಾಡಿಗೆ ಹಾಕೋದಿತ್ತು. ಬಾಡಿಗೆ ಹಾಕೋಕ್ಕೆ ಹೋದೆ. ಅಲ್ಲಿಂದ ಹೋಗ್ಬಿಟ್ಟು ಸ್ಪ್ರಿಂಕ್ಲರ್ ಬಾಡಿಗೆ ಹಾಕಿ ಬಂದು ಮತ್ತು ದಾಳಿಂಬೆ ಗಿಡದಲ್ಲಿ ನೀರು ಚೆಕ್ ಮಾಡಬೇಕಾಗಿತ್ತು. ನೀರು ಕರೆಕ್ಟಾಗಿ ಹೋಗಿ ಬೆಡ್ಡಿಂಗ್ ಮಾಡಿಸಿದ್ವಿ. ಬೆಡ್ಡಿಂಗ್ ಮಾಡಿಸಿದ್ಮೇಲೆ ಫ್ರೆಂಡ್ದೇ ದಾಳಿಂಬೆ ತೋಟ, ಅದು ನನಗೆ ಇದಕ್ಕೆ ಶೆಡ್ ತೊಳೆಯೋಕ್ಕೆ ಬಂದಿಲ್ಲ. ಒಂದು ಎಲ್ಲ ಫುಲ್ ನೀರೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ವಾಲ್ಗೆ ಹೋಗ್ತಿರ್ಲಿಲ್ಲ. ವಾಲ್ಗೆಲ್ಲ ಕರೆಕ್ಟಾಗಿ ಆನ್ ಮಾಡ್ಕೊಂಡು ಕರೆಕ್ಟಾಗಿ ಬೆಡ್ ನೆನಿಬೇಕಾಯಿತು. ಗೊಬ್ಬರ ಹಾಕ್ಸಿದ್ವಿ. ಅವನು ಶಿರಾಯಿಂದ ಬಂದಿದ್ದ, ಅದೊಂದು ಮಿಷಿನ್ಗೆ ಏನು ಐಟಮ್ ಬೇಕಾಯ್ತು ಅಂತ ತಗೊಂಡು ಅವನು ನಾವು ಮತ್ತೆ ತಿರ್ಗಿ ನೀಟಾಗೆಲ್ಲ ಚೆಕ್ ಮಾಡ್ಕೊಂಡು ಶೆಡ್ ತೊಳಿಬೇಕಾಗಿತ್ತು. ಇನ್ನು ಟಿಫನ್ ಕೂಡ ಮಾಡಿರಲಿಲ್ಲ. ಮನೆಗೆ ಹೋಗ್ಬಿಟ್ಟು ಚಿತ್ರಾನ್ನ ಮಾಡಿದ್ದು ನಮ್ಮ ಚಿತ್ರಾನ್ನ ತಿಂದ್ಕೊಂಡು ಮತ್ತೆ ಶೆಡ್ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಫಾಸ್ಟಾಗಿ ಶೆಡ್ ತೊಳಿಬೇಕಾಯ್ತು, ತುಂಬ ಗಲೀಜಾಗ್ಬಿಟ್ಟಿತ್ತು. ಶೆಡ್ ಎಲ್ಲ ನೀಟಾಗಿ ಏನೇನು ಬೇಕು ಎಲ್ಲ ನೀಟಾಗಿ ನೀರು ಹೊಡೆದು, ಶೆಡ್ಡಲ್ಲಿ ಏನು ಮೇಯ್ನ್ ಅಂದರೆ ನೀಟಾಗಿ ಶೆಡ್ ತೊಳೆದಷ್ಟು ಬೆಳೆ ನೀಟಾಗಿ ಬರುತ್ತೆ. ನಾವು ಹೆಂಗಂದ್ರೆ ಹಂಗೆ ಶೆಡ್ಡ ಬಿಟ್ಟು ತೊಳೆದ್ಬಿಟ್ಟು ಶೆಡ್ನ ನೀಟಾಗಿ ತೊಳಿಲಿಲ್ಲ ಅಂತ ಅಂದರೆ ಹುಳ, ಸಪ್ಪೆ ರೋಗ ಬರೋದು, ಹಾಲು ರೋಗ ಬರೋದು, ತೊಂಡೆ ರೋಗ ಬರೋದು, ಸುಣ್ಣ ಕಟ್ಟಾಗೋದು ಎಲ್ಲ ಜಾಸ್ತಿ ಆಗುತ್ತೆ. ಎಷ್ಟು ನೀಟಾಗಿ ಶೆಡ್ ತೊಳಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೇಷ್ಮೆ. ಸುಮ್ಮನೆ ಇದು ಕಾಟಾಚಾರಕ್ಕೆ ಮಾಡೋಂಥ ಕೆಲಸ ಅಲ್ಲ, ಭಾಳ ಶ್ರದ್ಧೆಯಿಂದ ಮಾಡಬೇಕು. ಮತ್ತು ನೀಟಾಗಿ ಎಷ್ಟು ನಮ್ಮ ಕೈಲಿ ಎಷ್ಟು ಇದಾಗುತ್ತೋ ಅಷ್ಟು ಈ ಕಾನ್ಸಂಟ್ರೇಷನ್ ಕೊಡಬೇಕು. ಆ್ಯಂಡ್ ಕನ್ಸಿಸ್ಟೆನ್ಸಿ ಇರಬೇಕು ಇದರಲ್ಲಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಕೆಳಗಡೆ ಮಾತ್ರ ನೀಟಾಗಿ ಇಟ್ಕೊಂಡು ಹೋಗಲ್ಲ, ಮೇಲೆಗಡೆ ಎಲ್ಲ ಎತ್ತಿ ನೀಟಾಗಿ ಶೆಡ್ಗೆ ಪ್ರತಿಯೊಂದು ಸ್ಟ್ಯಾಂಡ್, ಪ್ರತಿಯೊಂದು ಕಡ್ಡಿಗೂ ನೀಟಾಗಿ ನೀರು ಹೊಡಿಬೇಕು. ಎಷ್ಟು ನೀಟಾಗಿ ನೀರು ಹೊಡಿಬೇಕು ಅಂದರೆ, ಅದು ಕಸ ಎಲ್ಲ ಮೇಲೆಗಡೆ ಹಂಗೆ ಕುಂತಿರುತ್ತೆ. ಅದನ್ನೆಲ್ಲ ನೀಟಾಗಿ ನೋಡ್ಕೊಂಡು ನೀರಲ್ಲಿ ಎಷ್ಟು ನೀಟಾಗಿ ತೊಳಿತೀರೋ ಅಷ್ಟು ಒಳ್ಳೆಯದು. ಅದಾದಮೇಲೆ ಬ್ಲೀಚಿಂಗ್ ತೊಗೋಬೇಕು. ಒಂದು 5 kg ಬ್ಲೀಚಿಂಗ್ ಎತ್ಕೊಂಡು ಶೆಡ್ಡು ಒಳಗಡೆ ಎಲ್ಲ ಹಾಕ್ಕೊಂಬರ್ಬೇಕು. ಯಾಕಂದರೆ ಕರೆ ಹುಳಗಳಾಗಿರುತ್ತೆ, ಕರೆ ಹುಳ ಕೆಳಗಡೆ ಬಿದ್ದಿರುತ್ತೆ, ಹಾಲು ಎಲ್ಲ ನಾನು ಏನು ಕಾಣ್ತಾ ಇದ್ದಿದ್ದೆಲ್ಲ ಮಾರ್ಕ್ಸ್ ಎಲ್ಲ ಕರೆ ಹುಳಿಂದು, ಅದೆಲ್ಲ ಹೋಗ್ಬೇಕು. ಇಲ್ಲಾಂದರೆ ವೈರಸ್ ಹಂಗೆ ಇರುತ್ತೆ, ನೆಕ್ಸ್ಟ್ ಬರೋ ಬ್ಯಾಚಿಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಬ್ಲೀಚಿಂಗ್ ಹಾಕ್ಬಿಟ್ಟು ಒಂದು 2-3 ಅವರ್ ಕೈ ಬಿಡಬೇಕು. ಕೈ ಬಿಟ್ಟರೆ ಅದೆಲ್ಲ ಫುಲ್ ಇದರಲ್ಲಿರೋದೆಲ್ಲ ಏನಿರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ನನ್ನ ಫ್ರೆಂಡ್ದು ಹಳೇದೊಂದು ಬೋರು ಐಡ್ಲಾಗಿತ್ತು, ನೀರು ಕಮ್ಮಿ ಆಗಿದ್ವು ಅಂತ ಅದಕ್ಕೆ ಮೋಟ್ರ್ ಬಿಡಬೇಕು ಅಂತ ಬರೋಕ್ಕೆ ಹೇಳಿದ್ವಿ. ಅವ್ರು ಬರ್ತೀವಿ ಅಂತಿದ್ರು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ಬಂದರು ಅವರೆಲ್ಲನ. ಮೋಟ್ರ್ ಪಂಪ್ ಎಲ್ಲ ತಂದಿದ್ವಿ, ಸೆಟ್ ಮಾಡಿ ಎಲ್ಲ ನೀಟಾಗಿ ಜೋಡಿಸಿ ರೆಡಿ ಮಾಡಿ ಬಿಟ್ಟಿದ ತಕ್ಷಣ ಆ್ಯಕ್ಚುಲಿ ಇದು 11 ಪೈಪ್ ಬಿಡಬೇಕಾಗಿತ್ತು. 11 ಪೈಪಲ್ಲಿ ತಂದಿದ್ದು ಬರೀ 7 ಪೈಪ್ ಅಷ್ಟೇ ತಗೊಂಡಿದ್ದು. ಕೆಳಗಡೆಗೆ ಇನ್ನೂ ಎಷ್ಟು 100-150 ಅಡಿ ಹಂಗೆ ಉಳ್ಕೊಂಬಿಟ್ಟಿದೆ ಫುಲ್ಲು. 7 ಪೈಪ್ನೇ ಬಿಟ್ಬಿಟ್ಟು ರೆಡಿ ಮಾಡಿ, ಇನ್ನೇನು ಮಾಡೋಕ್ಕಾಗಲ್ಲ, ಅಷ್ಟೇ ಆಗೋದು ಅಂತ ಅಂದರು ಅವರು. ಹಂಗಾಗಿ ಬಿಟ್ಟು ಬಂದ್ವಿ. ನೆಲಕ್ಕೆ ಏನೋ 5 kg ಬ್ಲೀಚಿಂಗ್ ಹಾಕಿ ಎಲ್ಲ ಪೌಡ್ರೆಲ್ಲ ಉಗ್ಗೋಗಿದ್ನೋ. ಈಗ ಬಂದು ಒಂದು 5 kg ಬ್ಲೀಚಿಂಗ್ನ ಮತ್ತೆ ಒಂದು ನೀರಲ್ಲಿ ಒಂದು 200 ಲೀಟ್ರ್ ನೀರಲ್ಲಿ ಬೆರೆಸ್ಬಿಟ್ಟು
ಅದನ್ನೆಲ್ಲ ಶೆಡ್ಡಿಗೆ ಮೇಲ್ಗೆಲ್ಲ ನೀಟಾಗಿ ಹಿಡಿಬೇಕಾಗಿತ್ತು. ಹಿಡಿದೆ. ಅದಾದಮೇಲೆ ಸ್ಟ್ಯಾಂಡ್ಗಳಿಗೆಲ್ಲ ನೀಟಾಗಿ ಹಿಡಿಬೇಕು, ಅದರೊಳಗಿರೋ ನಾರುಗಳು ಮತ್ತು ವೈರಸ್ಗಳೆಲ್ಲ ಸುಟ್ಟೋಗ್ಬೇಕಾಯಿತು. ಆ್ಯಕ್ಚುಲಿ ಬ್ಲೀಚಿಂಗ್ ಹೊಡೆದ್ಬಿಟ್ಟು 24 hours ಬಿಡಬೇಕು, ಏನು ಬೇರೆ ಮೆಡಿಸಿನ್ ಏನು ಹೊಡಿಬಾರ್ದು. ಅದೆಲ್ಲ ಚೆನ್ನಾಗಿ ಅದಾದಮೇಲೆ ನಾಳೆ ಮತ್ತೆ ಖಾಲಿ ವಾಟ್ರಲ್ಲಿ ತೊಳೆದು ನೀಟಾಗಿ ಮತ್ತೆ ಮೆಡಿಸಿನ್ಸ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನಂದರೆ ಬ್ಲೀಚಿಂಗು ಹೊಡೆದಂಗೆ ಕೈ ಬಿಟ್ಟರೆ ಇದಾಗ್ಬಿಡುತ್ತೆ. ಹೊಡೆದಿದ್ದ ತಕ್ಷಣ ಬೇರೆ ಮೆಡಿಸಿನ್ ಹೊಡೆಯೋಕ್ಕೆ ಹೋದರೆ ಏನು ಯೂಸ್ ಆಗೋಲ್ಲ. ಬ್ಲೀಚಿಂಗೆಲ್ಲ ಒಂದು ನೈಟ್ ಮ್ಯಾರಿನೇಟ್ ಆಗಿಬಿಡ್ಬೇಕು, ಆಗಲೇ ಅದು ನೀಟಾಗೋದು. ನಮಗೆ 17ನೇ ತಾರೀಕು ನೈಟು ಹುಳ ಬರೋದು. ಆ್ಯಕ್ಚುಲಿ ನಾನು 3-4 days 1 week ಬೇಕೇ ಚೆನ್ನಾಗಿ ಕ್ಲೀನ್ ಮಾಡಿರಬೇಕು. ಹಂಗಾಗಿ ಸ್ಟಾರ್ಟ್ ಮಾಡಬೇಕಾಯಿತು. ಮುಂಚೆಗೇ ಕಡ್ಡಿ ಎಲ್ಲ ಕಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನು ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈಗ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.